ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 18. ಸರ್, ನಾವು ಋಷಿಗಳ ಬಗ್ಗೆ ಹಾಗೂ ಶಂಬಲದ ಬಗ್ಗೆ ನಮ್ಮ ಸ್ನೇಹಿತರೊಂದಿಗೆ ಮಾತನಾಡುವುದನ್ನು ಏಕೆ ನಿಷೇಧಿಸಿದ್ದೀರಿ? ಅದಕ್ಕೆ ಕಾಲವಿನ್ನೂ ಪಕ್ವವಾಗಿಲ್ಲ. ಹಾಗಾದರೆ ಈ ಜ್ಞಾನ ನಮಗೆ ಹೇಗೆ ದೊರೆಯುತ್ತಿದೆ? ನೀವು ಅದಕ್ಕೆ ಸಿದ್ಧರಾಗಿರುವಿರಿ. ನೀವು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ನಮ್ಮನ್ನು ನಿಮ್ಮ ಬಳಿಗೆ ಸೆಳೆದು ತಂದಿರೆ? ನಾನಲ್ಲ, ಋಷಿಗಳು ನಿಮ್ಮನ್ನು ನನ್ನ ಬಳಿಗೆ, ಈ ಕೇಂದ್ರಕ್ಕೆ ಕರೆತಂದರು. ನೋಡಿ, ಅವರು ನಿಮ್ಮನ್ನು ಯಾವಾಗಲೂ ಗಮನಿಸುತ್ತಿರುತ್ತಾರೆ. ನೀವು ಜ್ಞಾನವನ್ನು ಪಡೆಯಲು ಸಿದ್ಧರಾದಾಗ ಅವರು ನಿಮ್ಮನ್ನು ಈ ಕೇಂದ್ರದೆಡೆಗೆ ಸೆಳೆಯುತ್ತಾರೆ. ಹಾಗಾದರೆ ಇದು ಅಚ್ಚುಕಟ್ಟಾಗಿ ಪೂರ್ವನಿಯೋಜಿತವಾದುದೇ? ಹೌದು. ನಾವು ನಮ್ಮರಿವಿಲ್ಲದೆ ಋಷಿ ಕೇಂದ್ರಕ್ಕೆ ಸೆಳೆಯಲ್ಪಟ್ಟಿದ್ದೇವೆಂದರೆ ನಮಗೆ ಆಯ್ಕೆಯ ಹಕ್ಕಿಲ್ಲವೆಂದರ್ಥವೇ? ಯಾವಾಗಲೂ ನಿಮಗೆ ಆಯ್ಕೆಯ ಅವಕಾಶವಿರುತ್ತದೆ. ಉದಾಹರಣೆಗೆ ನೀವು ಇಚ್ಛಿಸಿದಾಗ ಈ ಕೇಂದ್ರವನ್ನು ಬಿಟ್ಟು ಹೋಗಬಹುದು. ನಿಮ್ಮನ್ನು ಯಾರೂ ತಡೆಯುವುದಿಲ್ಲ. ಹಾಗೆಯೇ ಇಲ್ಲಿಗೆ ಬರುವ ಮೊದಲು ನಮಗೆ ಆಯ್ಕೆಯ ಸ್ವಾತಂತ್ರ್ಯವಿತ್ತೆ? ನಾವು ನಮ್ಮ ಆಯ್ಕೆಯ ಮೇರೆಗೆ ಇಲ್ಲಿಂದ ದೂರ ಉಳಿಯಬಹುದಿತ್ತೆ? ಅಥವಾ ಗತ್ಯಂತರವಿಲ್ಲದೆ ಇಲ್ಲಿಗೆ ಕರೆತರಲ್ಪಟ್ಟಿದ್ದೇವೆಯೇ? ಇಲ್ಲ, ಎಂದಿಗೂ ಒತ್ತಾಯ ಹೇರಲಾಗುವುದಿಲ್ಲ. ಋಷಿಗಳು ಸೂಕ್ಷ್ಮ ಶರೀರದಲ್ಲಿ ನಿಮ್ಮೊಡನೆ ಸಂಭಾಷಿಸಿ ನಿಮಗೆ ಅವಕಾಶವನ್ನು ಕೊಡುತ್ತಾರೆ ಅಷ್ಟೆ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ಬರುವುದನ್ನು ಅಥವಾ ಹೋಗುವುದನ್ನು ನೀವೇ ನಿರ್ಧರಿಸುತ್ತೀರಿ. ನಾನು ಇಲ್ಲಿಗೆ ಬರಲು ನಿರಾಕರಿಸಿದರೆ ಏನಾಗುತ್ತಿತ್ತು? ಏನೂ ಇಲ್ಲ. ಸ್ವಲ್ಪ ಕಾಲದ ನಂತರ ನಿಮ್ಮನ್ನು ಮತ್ತೆ ಸಂಧಿಸಿ ಮತ್ತೊಂದು ಅವಕಾಶವನ್ನು ಕೊಡುತ್ತಾರೆ. ಮತ್ತೆ ನಾನು ನಿರಾಕರಿಸಿದರೆ ಮತ್ತೊಂದು ಅವಕಾಶ. ಇದಕ್ಕೆ ಕೊನೆಯೆಂದು? ಈ ಭೂಮಿ ಸ್ಫೋಟಿಸುವವರೆಗೆ. ಅದಕ್ಕೆ ಇನ್ನೂ 2 ಬಿಲಿಯನ್ ವರ್ಷಗಳಿವೆ ಹಾಗೂ ನಿಮಗೆ ಮಿಲಿಯಗಟ್ಟಲೆ ಜನ್ಮಗಳಿವೆ. ಅದಾದ ನಂತರ ನೀವು ಇತರ ಭೂಮಿಗಳಿಗೆ ಹೋಗುತ್ತೀರಿ. ಅವು ಕಾಲಗರ್ಭದಲ್ಲಿ ಲೀನವಾಗುತ್ತವೆ. ನಂತರ ಈ ಬ್ರಹ್ಮಾಂಡವು ದೈವೀ ಬ್ರಹ್ಮಾಂಡದಲ್ಲಿ ಲೀನವಾಗುತ್ತದೆ. ಅಂತ್ಯದಲ್ಲಿ ಅದು ದೇವರಲ್ಲಿ ಲೀನವಾಗುತ್ತದೆ. ಹಾಗಾದರೆ ನಾನು ಧ್ಯಾನ ಮಾಡುವುದನ್ನು ಆಯ್ಕೆ ಮಾಡದೆ ಹೊರಗುಳಿಯಬಹುದು. ಹೌದು, ಯುಗಾಂತರಗಳವರೆಗೆ. ನಂತರ ನೀವು ಭಗವಂತನಲ್ಲಿ ಲೀನವಾಗುವಿರಿ. ಆಗ ನನಗೆ ಬೇರೆ ಆಯ್ಕೆ ಇರುವುದಿಲ್ಲವೇ? ಹೌದು, ಆಗ ಯಾರಿಗೂ ಆಯ್ಕೆ ಬೇಕಾಗುವುದಿಲ್ಲ.